ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಅನಿಲ್ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ವ್ಲಾಗ್ ಬಂದು ಒಂದು ಚಿಕ್ಕ ಮಿನಿ ವ್ಲಾಗು. ಮಳೆ ಬೇರೆ ಬರ್ತಾ ಇದೆ, ಯಾವ ವ್ಲಾಗು ಮಾಡೋಕ್ಕಾಗಿ ಟೈಮ್ ಸಿಕ್ಕಿಲ್ಲ. ಸೊ ಆಚೆ ಮನೆ ನಾವು ಓದ್ ವೀಡಿಯೋಸ್ನೆಲ್ಲ ತೋರಿಸಿದ್ನಲ್ಲ, ಸೊ ಆಚೆ ಮನೆ ಎಲ್ಲ ಕ್ಲೀನಿಂಗ್ ಇದೆ, ಸೊ ಅಲ್ಲಿಗೆ ಹೋಗಬೇಕು. ಸೊ ಇವಾಗ ಊಟ ಎಲ್ಲ ತಿನ್ನಿಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ರಾಗಿ ಸರಿ ತಿನ್ನಿಸೋಕ್ಕೆ. ಸೊ ರೆಡಿ ಮಾಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಕಮೆಂಟ್ ಏನಾರ ತಪ್ಪಿದರೆ, ಅಕಸ್ಮಾತ್ ಏನಾರ ಅಡ್ವೈಸ್ ಕೊಡೋದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಆದರೆ ಇವಾಗ ನನ್ನ ಮಗನ ರಾಗಿ ಸರಿ ತಿನ್ನಿಸ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಬನ್ನಿ ರಾಗಿ ಸರಿ ಮಾಡೋ. ಸೊ ಕತ್ಲೆ ಇದೆ, ಕರೆಂಟ್ ಇಲ್ಲ, ಹನಿ ಬೇರೆ ಬೀಳ್ತಾ ಇದೆ ಹೊರಗಡೆ ಮಳೆ. ಸೊ ಅದಕ್ಕೆ ವ್ಲಾಗ್ನೂ ಮಾಡೋಕ್ಕಾಯ್ತಿರ್ಲಿಲ್ಲ. ಸೊ ಆ ಕಡೆ ಮನೆ ತೊಳಿಬೇಕು, ಬಂದು ಏನಾರ ಸಣ್ಣದಾಗಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಬನ್ನಿ ರಾಗಿ ಸರಿ ಮಾಡ್ಕೊಳ್ಳೋಣ ಪಾಪುಗೆ. ಸೊ ರಾಗಿ ಸರಿ ಮಾಡೋದು ತೋರ್ಸೋಕ್ಕಾಗಿಲ್ಲ, ಕತ್ಲೆ ಇತ್ತು, ಸೊ ಅದಕ್ಕೆ ತೋರಿಸ್ಲಿಲ್ಲ. ನಾನು ಉಪ್ಪು ಆ್ಯಡ್ ಮಾಡಲ್ಲ, ಹಂಗೆ ರಾಗಿ ಸರಿ ಮಾಡ್ಕೊಂಡಿದ್ದೀನಿ. ಇವಾಗ ತಿನ್ನಿಸ್ತೀನಿ. ನನ್ನ ಮಗ ರಾಗಿ ಸರಿ ತಿನ್ನಿ ಅದೆಲ್ಲ ಪಾತ್ರೆ ಎಲ್ಲ ಬೀಳಿಸ್ಬಿಟ್ಟು ಆಲ್ರೆಡಿ ಒಂದು ಜಾಲ್ರಿ ಹಿಡ್ಕೊಂಡು ನಿಂತವನೆ. ಅದರಲ್ಲೇ ನನಗೂ ಕೂಡ ಹೊಡಿತವನೆ. ಯಾರಾಗ ಆಯ್ ಮಾಡು, ಆಯ್ ಮಾಡು, ಆಯ್ ಮಾಡ್ಬಿಡಿ. ಇದು ಆಯ್ ಮಾಡು, ಇಲ್ಲಿ ಮಾಡಿ ಹಾಯ್ ಮಾಡು, ಹಾಯ್. ಸೊ ಆಯ್ ಮಾಡ್ತವನೆ. ಓಕೆ, ಇವಾಗ ರಾಗಿ ಸರಿ ಆಯಿತು, ತಿನ್ನಿಸ್ಬೇಕು. ಸ್ವಲ್ಪ ಆರಲಿ ಅಂತ ಮಡಗಿದ್ದೀನಿ. ಸೊ ತಿನ್ನಿಸ್ಬಿಟ್ಟು ಆ ಕಡೆ ಮನೆ ಕ್ಲೀನಿಂಗ್. ಸೊ ಹುಳ ಎಲ್ಲ ಹಣ್ಣಾಗಿತ್ತು, ಕೊಳೆ ಇದೆ, ಸ್ವಲ್ಪ ಕ್ಲೀನ್ ಮಾಡಬೇಕು, ಲೇಟ್ ಆಗುತ್ತೆ. ಸೊ ಅಲ್ಲಿಂದ ಒಂದು ಏನಾರ ಮಾಡ್ಕೊಳ್ಳೋಣ ತಿನ್ನೋಕ್ಕೆ ಅಂದ್ಬಿಟ್ಟು ಸೊ ಇವಾಗ ರಾಗಿ ಸರಿ ತಿನ್ಸೋಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಅಲ್ಲಿಗೆ ಹೋಗುವಾಗ ವೀಡಿಯೋ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಮೂರಾಳು ಹೊರಟಿದ್ವಿ. ಸೊ ಅಲ್ಲಿ ಅವ್ರ ಅಪ್ಪ ಅಮ್ಮ ಅಂತೆ ನಮ್ಮ ಅತ್ತೆ ಒಯ್ತಾ ಇದ್ದಾರೆ ಬೈಕ್ ತಗೊಂಡು. ಸೊ ನಾವು ಹೊರಟು, ನಾವು ಒಂದು ಊರಿಂದ ನಮ್ಮದು ಜಾಸ್ತಿ ದೂರ ಗದ್ದೆ ಇಲ್ಲ. ಸೊ ನಮ್ಮ ಗದ್ದೆ ಇಲ್ಲೇ ಹತ್ರ, ಊರಿಂದ ಪಕ್ಕದಲ್ಲೇ ಗದ್ದೆ ಇರೋದು, ಅಂಚೆಲೆ ಗದ್ದೆ ಇದೆ. ಸೊ ಅಲ್ಲೇ ಹೋಗ್ತಾ ಇದ್ದೀವಿ. ಇದೆಲ್ಲ ನೋಡಿ ಸೊಪ್ಪೆಲ್ಲ ಖಾಲಿ ಆಗಿದೆ. ತಾಳು ಸೊಪ್ಪು ಊರ್ಬೇಕು. ನಮ್ಮ ಅತ್ತೆ ಬಂದು ಮತ್ತೆ ತಾಳು ಸೊಪ್ಪು ಊರಕ್ಕೆ ಹೊರಡ್ತಾರೆ. ಸೊ ಇವಾಗ ಬಂದು ಮನೆ ಹತ್ರ ಬಂದು ನಮ್ಮಮ್ಮ ಅಕ್ಕಿ ತಗೊಳಕ್ಕೆ ಎತ್ಕೊಳ್ತಾ ಇದ್ದಾರೆ. ಸೊ ಇವಾಗೆಲ್ಲ ಕುಡಿಸಿ ಎಲ್ಲ ಆದಮೇಲೆ ನಮ್ಮ ಯಜಮಾನ್ರು ನೀರು ಹಾಕ್ಕೊಳ್ತಾ ಇದ್ರು. ಮೇಜೆ ಎಲ್ಲ ತೊಳ್ಕೊಟ್ಬಿಟ್ಟು ಅವರು ಪಾಪುನ ಎತ್ಕೊಂಡು ಹೊರಗಡೆ ಹೋಗ್ತಾರೆ. ಸೊ ಅದಕ್ಕೆ ನಾನು ಎತ್ಕೊಂಡು ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಮೇಜಕ್ಕೆಲ್ಲ ಸರ್ಪು ನೀರು ಎಲ್ಲ ಹಿಡಿದು ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಎಲ್ಲ ಆಯಿತು ತೊಳೆದು. ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ ಅಷ್ಟು. ಸೊ ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ಮಗನ್ನ ಸ್ವಲ್ಪ ಫೀಡಿಂಗ್ ಮಾಡಿಸ್ಬಿಟ್ಟು ಅವನು ಆಟ ಆಡ್ತಾ ಇದ್ದಾನೆ. ಸೊ ನಾನು ಅವನ್ನ ಆಟ ಆಡಿಸ್ತಾ ಇದ್ದೀನಿ. ವ್ಲಾಗ್ ಕಂಟಿನ್ಯೂ ಆಗುತ್ತೆ, ಯಾರು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಹಾಗೆ ಇವತ್ತು ನಾನು ಒಂದು ಕಡೆಯಲ್ಲಿ ಸಿಗೋ ಸ್ಪೆಷಲ್ ಎಲೆ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟು. ಇಲ್ಲೂ ಹಳ್ಳಿ ಕಡೆ ಸಿಗುತ್ತೆ ಬಜ್ಜಿ ಎಲೆ ಅಂತ, ನಾನು ಅದನ್ನು ತೋರಿಸ್ತೀನಿ. ಸೊ ಬಜ್ಜಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅಮ್ಮ ತಾಳ್ಸೋಪುರಕ್ಕೆ ಹೋಗೈತೆ. ಸೊ ಅವ್ರು ಬಂದ ಮೇಲೆ ಬಜ್ಜಿ ಎಲ್ಲ ರೆಡಿ ಮಾಡಿಕೊಂಡು ಬಜ್ಜಿ ಮಾಡಿ ತೋರಿಸ್ತೀನಿ. ಮಾತ್ರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ. ಹಾಗೆ ಬಂದಿಟ್ಕೊಂಡು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಹೇಳೋಕ್ಕೆ. ಸೊ ಅಲ್ಲಿ ಕೆಲಸ ಇತ್ತಲ್ವ, ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೆ ಸಣ್ಣ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ಅಷ್ಟೇ. ಓಕೆ, ಇವಾಗ ಬಜ್ಜಿ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಅಲ್ಲಿ ಎಲೆಯಲ್ಲಿ ಮೊಸಪ್ಪು ಬಜ್ಜಿ ಎಲ್ಲ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ನಾನು ಎಲೆನೂ ಕೂಡ ತೋರಿಸ್ತೀನಿ ಹೇಗಿದೆ ಅಂತ. ಬಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ಒಂದರೆ ಮಾಡು ಹಸಿಟ್ಟು ಅಂದರೆ ಎರಡು ಇಟ್ಟಿದ್ದೆ, ಕಡಲೆ ಹಸಿಟ್ಟು ಮತ್ತು ಅಕ್ಕಿ ಹಸಿಟ್ಟು. ನಾನು ಕಡಲೆ ಹಸಿಟ್ಟು ಕಾಲು ಭಾಗ, ಅಕ್ಕಿ ಹಸಿಟ್ಟು ತಗೊಳ್ತೀನಿ. ಸೊ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಕೈಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ. ಇವಾಗ ಅದಕ್ಕೆ ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ 1 ಚಿಟಿಕೆ ಆಗುವಷ್ಟು ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನಾನು ಮನೇಲಿ ಮಾಡಿರುವಂಥ ಹುಡಿ ಅಂತ ಹೇಳ್ತಾ ಇರ್ತೀನಲ್ಲ, ಸಾಂಬಾರು ಪೌಡರ್, ಅದನ್ನು ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ ಸ್ಪೂನು. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು
ಸ್ವಲ್ಪ ಸ್ವಲ್ಪನೇ ಗಂಟು ಬರ್ದೇ ಇರುವಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಜಾಸ್ತಿ ಒಂದೇ ಸಲ ನೀರು ಹಾಕ್ಬಿಟ್ರೆ ತೆಳ್ಳೆ ಆಗಿಬಿಡುತ್ತೆ. ಅದಕ್ಕೆ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಸ್ಕೋಬೇಕು. ಮೇಲೇನೋ ನೋಡ್ತಾ ಇದ್ದೀನಿ ನಾನು ನೀಟಾಗಿ ಬರುತ್ತಾ ಅಂತ. ಸೊ ಇವಾಗ ಸರಿ ಹೇಳ್ತೀನಿ, ಹೇಳಿದ್ಮೇಲೆ ಎಲೆ ತೋರಿಸ್ತೀನಿ ಅಂತ. ಸೊ ಇದೇ ಎಲೆದು ನಿಮಗೆಲ್ಲ ಹಳ್ಳಿ ಸೈಡ್ ಸಿಗುತ್ತೆ ಬಜ್ಜಿ ಎಲೆ ಅಂತ. ನಮ್ಮ ಮನೆ ಪಕ್ಕದವ್ರದ್ದು ಗಿಡ ಅದು. ಸೊ ನೋಡಿಕೊಂಡು ಹಂಗೆ ಕಿತ್ಕೊಂಡು ಬಂದೆ. ಆ ಬಜ್ಜಿ ಎಲೆಯಲ್ಲಿ ಮೊಸಪ್ಪು ಕೂಡ ಮಾಡ್ತಾರೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಣ್ಣೆ ಕಾಯ್ತಾ ಇದೆ, ನೋಡ್ಬೋದು ನೀವೇ. ನಾನು ಬರೋದಕ್ಕೆ ಅಲ್ಲೇ ನಮ್ಮ ಅತ್ತೆ ಮಡಗಿ ಎಣ್ಣೆ ಕಾಯಿಸಿದ್ರು. ಸೊ ಇವಾಗ ಕಾಯ್ತಾ ನೋಡಿಬಿಟ್ಟು ಬಜ್ಜಿನ ಬಿಡ್ತಾಯಿದ್ದೀನಿ. ನೀವು ಕೂಡ ಮನೇಲಿ ಟೇಸ್ಟ್ ಮಾಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ ಮಾತ್ರ. ನಿಮ್ಮ ಕಡೆ ಸಿಕ್ಕಿದ್ರೆ ಎಲೆ ಬೇಯ್ತಲ್ವ, ಸ್ವಲ್ಪ ಉಲ್ಟ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಬಜ್ಜಿ ಯಾವ ಥರ ಬರುತ್ತೆ ಮೆಣಸಿನ್ಕಾಯಿ ಬಜ್ಜಿ ಅದೇ ಥರ ಆಗಿದೆ. ಇವಾಗ ನೋಡಿ ಹಿಂಗೆ ಬೇಯಿಸ್ಕೊಳ್ಬೇಕು ದಬಾಕಿ. ಸೊ ಇವಾಗ ಬೆಂದಿದೆ, ನಾನು ಎತ್ಕೊಳ್ತಾ ಇದ್ದೀನಿ. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಸು, ಚೆನ್ನಾಗಿ ಇನ್ನೊಂದು ಸ್ವಲ್ಪ ತೆಳ್ಳಗೆ ಚೆನ್ನಾಗಿ ಬರ್ತದೆ ಅಂದ್ಬಿಟ್ಟು ನೀರು ಹಾಕಿದ್ರು ಚೆನ್ನಾಗಿ ಬತ್ತು. ಆಮೇಲೂ ಸ್ವಲ್ಪ ನೀರು ಹಾಕ್ಕೊಂಡೆ ಗಟ್ಟಿಯಾಗಿದೆ ಅಂತ. ನೋಡಿ ಯಾವ ರೀತಿ ಬಜ್ಜಿ ಉಬ್ಬಿದೆ ಅದೇ ರೀತಿ ಆಗಿದೆ. ಆದರೆ ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ಮತ್ತೆ ಚೆನ್ನಾಗಿಲ್ಲ ಅಂದ್ಕೊಳ್ತಾ ಇದ್ರು. ಸೊ ಆಮೇಲೆ ಹಾಕೊಡತ್ಲೆ ಚೆನ್ನಾಗಿ ಬಂದವೆ ಅಂತ ಹೇಳ್ತಾ ಇದ್ರು. ಬೇಕಾದ್ರೆ ನೀವೂ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಎಲೆ ಸಿಕ್ಕಿದ್ರೆ. ನೋಡಿದ್ರೆ ಕರುಮ್ ಅಂತ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಕಾಮೆಂಟ್ ಮಾಡೋದು ಮಿಸ್ ಮಾಡಬೇಡಿ ಮಾತ್ರ. ನೋಡಿ ಯಾವ ರೀತಿ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ ಅಂತ. ನಾನಂತೂ ತಿಂದೆ, ತುಂಬ ಟೇಸ್ಟಿಯಾಗಿತ್ತು. ಟೀ ಜೊತೆ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ. ಮಳೆ ಬರ್ತೈತಲ್ವ, ಅದಕ್ಕೆ ಮಾಡ್ಕೊಂಡಿದ್ದು. ನೀವು ಮಾಡಿ, ಮನೇಲಿ ಏನಾದ್ರು ತಿನ್ನಬೇಕು ಅಂತ ಸುಲಭವಾಗಿ ಮಾಡ್ಕೊಳ್ಬೋದು. ನೀವು ಮಾಡಿ ಟ್ರೈ ಮಾಡಿ.